ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವತ್ತಿನ ವ್ಲಾಗ್ ನಮ್ಮ ಗುವಾಹಟಿ ಟ್ರಿಪ್ನ ಮೋಸ್ಟ್ ಮೆಮೊರೇಬಲ್ ಆ್ಯಂಡ್ ಚಾಲೆಂಜಿಂಗ್ ಡೇ ಬಗ್ಗೆ ಹೇಳಬೇಕು. ನಾವು ಗುವಾಹಟಿ ಏರ್ಪೋರ್ಟ್ಗೆ ಲ್ಯಾಂಡ್ ಆದಮೇಲೆ ಫಸ್ಟು ಹೋಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಹೋಟೆಲ್ ಮಾತ್ರ ತುಂಬ ಸೂಪರ್ ಆಗಿತ್ತು, ಲಕ್ಸುರಿ ಆಗಿತ್ತು. ರೂಮ್ಸು, ಆಂಬಿಯನ್ಸ್, ಎವ್ರಿಥಿಂಗ್ಸ್ ಕೂಡ ಸೂಪರ್ ಆಗಿತ್ತು. ಫ್ರೆಶ್ ಆಗಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಮಾಡಿಸಿದ್ರು. ಸೊ ತುಂಬ ಖುಷಿ ಆಯಿತು. ಸೀದಾ ತಿಂದ್ಬಿಡು ಕಾಮಾಖ್ಯ ಟೆಂಪಲ್ಗೆ ಹೊಟ್ಟೋದ್ವಿ. ಕಾಮಾಖ್ಯ ಟೆಂಪಲ್ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಕಾಮಾಖ್ಯ ದೇವಸ್ಥಾನ ಅಸ್ಸಾಂ ರಾಜ್ಯದ ಗುವಾಹಟಿ ನಗರದ ನೀಲಾಚಲ ಬೆಟ್ಟದ ಮೇಲಿದೆ. ಇದು ಭಾರತದಲ್ಲಿರುವ ಅತ್ಯಂತ ಪವಿತ್ರ 51 ಶಕ್ತಿಪೀಠಗಳಲ್ಲಿ ಒಂದು. ಪುರಾಣಗಳ ಪ್ರಕಾರ ದಕ್ಷ ಯಜ್ಞದ ಸಮಯದಲ್ಲಿ ದೇವಿ ಸತಿ ಯೋಗಾಗ್ನಿಯಲ್ಲಿ ದೇಹ ತ್ಯಾಗ ಮಾಡ್ತಾರೆ. ದುಃಖದಿಂದ ಭಗವಾನ್ ಶಿವನು ಸತಿಯ ದೇಹವನ್ನು ಹೊತ್ತು ತಾಂಡವ ನೃತ್ಯ ಮಾಡ್ತಾ ಇರ್ತಾರೆ. ಆಗ ಲೋಕವನ್ನು ರಕ್ಷಿಸಲು ಶ್ರೀ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಹಲವು ಭಾಗಗಳಾಗಿ ವಿಭಜಿಸ್ತಾರೆ. ಆ ದೇಹದ ಯೋನಿ ಭಾಗ ಬಿದ್ದ ಸ್ಥಳವೇ ಇಂದಿನ ಕಾಮಾಖ್ಯ ದೇವಸ್ಥಾನ ಅಂತ ನಂಬ್ತಾ ಇದ್ದಾರೆ ಎಲ್ಲ ಜನ. ಅದರ ಕಾರಣದಿಂದಲೇ ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಂದ ದೇವಿಯ ವಿಗ್ರಹ ಇಲ್ಲ. ಒಂದು ಯೋನಿಯನ್ನು ಇಟ್ಟುಬಿಟ್ಟು ಅದು ಯೋನಿ ಭಾಗವನ್ನೇ ದೇವಿ ಶಕ್ತಿಪೀಠ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಈ ದೇವಿ ಪವಿತ್ರ ಶಿಲೆಯನ್ನೇ ದೇವಿಯ ರೂಪವಂತಾಗಿ ಪೂಜಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂತಂದರೆ, ಪ್ರತಿ ವರ್ಷ ನಡೆಯುವ ಅಂಬುಬಾಚಿ ಮೇಳ. ಅದೇನು ಅಂದರೆ, ಆ ಸಮಯದಲ್ಲಿ ತಾಯಿ ಕಾಮಾಖ್ಯ ದೇವಿ ಋತುಮತಿಯಾಗಿರುತ್ತಾರೆ ಎಂಬ ನಂಬಿಕೆ ಇದೆ ಆ್ಯಕ್ಚುಲಿ. ಯಾಕಂದರೆ ಅಲ್ಲಿ ಬ್ರಹ್ಮಪುತ್ರ ನದಿ ಇದೆಯಲ್ಲ, ಅದು ಫುಲ್ಲು ರೆಡ್ ಆಗಿ ಟರ್ನ್ ಆಗೋಗುತ್ತೆ ಗೊತ್ತಾ. ಹಾಗಾಗಿ ಇದು 3 days ಪೀರಿಯಡ್ಸ್ ಆಗುತ್ತೆ ಅಂತ ಎಲ್ಲರೂ ಬಿಲೀವ್ ಮಾಡ್ತಾರೆ. ಆ 3 days ದೇವಸ್ಥಾನ ಮುಚ್ಚಿರ್ತಾರೆ. ನಂತರ ದೇವಸ್ಥಾನ ತೆರೆದಾಗ ಲಕ್ಷಾಂತರ ಭಕ್ತರು ದರ್ಶನ ಮಾಡೋಕ್ಕೆ ಬರ್ತಾರೆ. ತುಂಬ ರಶ್ ಇರ್ತವಾಗ. ಮತ್ತು ಈ ದೇವಸ್ಥಾನ ತಂತ್ರ ಸಾಧನೆ ಮಾಡೋದಕ್ಕೆ ತುಂಬ ಫೇಮಸ್ ಆಗಿದೆ. ತುಂಬ ಮಾಟ ಮಂತ್ರವೆಲ್ಲ ತುಂಬ ಫೇಮಸ್ ಇಲ್ಲಿ. ಅದಕ್ಕಾಗಿ ದೇಶ ವಿದೇಶಗಳಿಂದ ಭಕ್ತರು ಮತ್ತು ಸಾಧಕರು ಇಲ್ಲಿ ಬರ್ತಾರೆ ಗೊತ್ತಾ. ನನಗೆ ಮೊದಲೊಂದು ಮಿಸ್ಕನ್ಸೆಪ್ಷನ್ ಇತ್ತು, ಕಾಮಾಖ್ಯ ಟೆಂಪಲ್ ಒಂದೇ ಇರುತ್ತೆ ಅನ್ಕೊಂಡಿದ್ದೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ಟೆಂಪಲ್ ಕಾಂಪ್ಲೆಕ್ಸ್ ಒಳಗೆ ಕಾಳಿ, ತಾರ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮ್ಮಸ್ತ, ಧೂಮವತಿ, ಭಗಲ್ಮುಖಿ, ಮಾತಂಗಿ, ಕಮಲಾತ್ಮಿಕಾ, ಹೀಗೆ ಮಹಾವಿದ್ಯಾ, ಈ ಥರ ಸುಮಾರು ದೇವಸ್ಥಾನಗಳಿದ್ದಾವೆ. ಆಮೇಲೆ ಏನಂತಂದರೆ, ಇಲ್ಲಿ ಮೂಕ ದರ್ಶನ ಅಂದರೆ ನಾವು ದೇವರನ್ನ ದೂರದಿಂದ ನಿಂತ್ಕೊಂಡು ಮೂಕ ದರ್ಶನ ಮಾಡ್ತೀವಲ್ಲ, ಆ ಥರ ಕಾನ್ಸೆಪ್ಟೇ ಇಲ್ಲ. ಪ್ರತಿ ದೇವಸ್ಥಾನದಲ್ಲೂ ಸ್ಪರ್ಶ ದರ್ಶನನೇ ಮಾಡೋದು. ಬಟ್ ಏನು ಅಂತಂದರೆ, ತುಂಬ ಸ್ಟೀಪ್ ಸ್ಟೆಪ್ಸ್ ಇರುತ್ತೆ. ಒಂದು ಕೇವ್ ಥರ ಇರುತ್ತೆ. ಆ ಕೇವ್ ಒಳಗೆ ಹೋಗಿ ಸ್ಟೀಪ್ ಸ್ಟೆಪ್ಸ್ನ ಇಳಿದುಬಿಟ್ಟು ಆ ಸೇಕ್ರೆಡ್ ಪ್ಲೇಸ್ನ ಟಚ್ ಮಾಡಿಬಿಟ್ಟು ಮತ್ತೆ ಮೇಲಕ್ಕೆ ಬರಬೇಕು. ನಿಜ ಹೇಳಬೇಕಂದ್ರೆ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇದು ನಮ್ಮ ಎಲ್ಲೂ ಇಲ್ಲ. ನಮ್ಮ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ನಾನು ಎಲ್ಲೂ ಗೋಕರ್ಣದಲ್ಲಿ ಇದೆ, ಇನ್ನು ಬೇರೆ ಕಡೆ ನಾನು ಎಲ್ಲೂ ಫೀಲ್ ಮಾಡಿಲ್ಲ ಅದನ್ನು. ಆಮೇಲೆ ಸೀನಿಯರ್ ಸಿಟಿಸನ್ ಮತ್ತು ಸ್ಮಾಲ್ ಕಿಡ್ಸ್ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗೆಲ್ಲ ಕೇವು ಮತ್ತು ತುಂಬ ನ್ಯಾರೋ ಇರುತ್ತೆ, ಸ್ಟೆಪ್ಸ್ ಕೂಡ ಸ್ಟೀಪ್ ಇರುತ್ತೆ, ಅವರಿಗೆಲ್ಲ ಇಳಿಯೋಕ್ಕೆ ಕಷ್ಟ ಆಗುತ್ತೆ. ಅಷ್ಟರೊಳಗೆ ನಾನು, ನನ್ನ ಹಸ್ಬೆಂಡು, ಬೇಬಿ ಕಂಪ್ಲೀಟಾಗಿ ಟಯರ್ಡ್ ಆಗಿಬಿಟ್ಟಿದ್ವಿ. ನಮ್ಮ ಅಜ್ಜಿಗಂತೂ ಆಲ್ರೆಡಿ ಲೆಗ್ ಪೇಯ್ನ್ ಇತ್ತು. ಅವರು ನಾನು ಬರಲ್ಲ ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು. ಆದರೆ ಎಷ್ಟು ದೂರದಿಂದ ಬಂದಿದ್ದೀವಲ್ಲ ಅಜ್ಜಿ, ಬನ್ನಿ ಅಂತ ನಾನು ಕನ್ವಿನ್ಸ್ ಮಾಡಿದೆ. ಅದಕ್ಕೆ ಪಾಪ ನಿಧಾನವಾಗಿ ಕರ್ಕೊಂಡು ಹೋದ್ವಿ, ಬಂದರು. ಇನ್ನೊಂದು ಕಡೆ ಪಾಪುಗೆ ನಿದ್ರೆನೇ ಇಲ್ಲದೆ ಅವ್ನು ಯಾವಾಗ ಕಂಟಿನ್ಯೂಸ್ ಆಗಿ ಅಳ್ತಾನೆ ಇದ್ದ. ನಾನದು ಸಮಾಧಾನ ಮಾಡಿ ಸಾಕಾಯಿತು, ಏನಕ್ಕೂ ವರ್ಕ್ ಆಗಿಲ್ಲ. ಸದ್ಯ ಕಾಮಾಖ್ಯ ಟೆಂಪಲ್ ಒಳಗೆ ಹೋದ್ವಿ. ಆವಾಗ VIP ದರ್ಶನ್ ಟಿಕೆಟ್ ನಾವು ಆಲ್ರೆಡಿ ತೊಗೊಂಡಿದ್ವಿ. ಸಾಮಾನ್ಯವಾಗಿ VIP ಲೈನ್ಗೆ ಬರೀ 2 hours ಅಷ್ಟೇ ಆಗೋದು. ಬಟ್ ನಮ್ಮ ಹಣೆ ಬರ ಸರಿಗಿರಲಿಲ್ಲ. ಏನು ಅಂತಂದರೆ, ಇಬ್ಬರು ಜಗಳ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ರಲ್ಲ ಯಾರೋ ಒಳಗೆ, ತುಂಬ ಲೇಟ್ ಆಗಿಬಿಟ್ಟಿದೆ ಬಿಟ್ಟಿಲ್ಲ ಅಂತ. ಒಬ್ರಿಗೊಬ್ರು ತಲೆಯಲ್ಲಿ ಮಾರಾಮಾರಿ ಮಾಡಿಕೊಂಡು ಫುಲ್ಲು ತಲೆಯಿಂದ ಬ್ಲೀಡಿಂಗ್ ಬರ್ತಾ ಇತ್ತಂತೆ. ಹಾಗಾಗಿ ನಮ್ಮ ಲೈನ್ ಸ್ಟಾಪ್ ಮಾಡಿಬಿಟ್ಟಿದ್ರು 2 hours. ಅವೆಲ್ಲ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಇವನು ಬೇರೆ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದ. ಒಂದು ಟೋಟಲಿ 5 hours ವೆಯ್ಟ್ ಮಾಡಿದ್ವಿ. ನಾನೆಷ್ಟು ಹೇಳ್ಬೇಕಂದ್ರೆ ನಮ್ಮ ಎನರ್ಜಿ ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿತ್ತು. ಫೈನಲಿ ರಾತ್ರಿ ಒಂದು 9:30 ಅಷ್ಟೊತ್ತಿಗೆ ನಮ್ಮ ದರ್ಶನ ಆಗೋಯ್ತು. ಆ್ಯಂಡ್ ಕಾಮಾಖ್ಯ ಟೆಂಪಲ್ನ ಹೇಳಬೇಕಂದ್ರೆ, ಕಾಮಾಖ್ಯ ಟೆಂಪಲಲ್ಲಿ ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಐಡಲ್ ಇರೋದಿಲ್ಲ, ಒಂದು ವಿಗ್ರಹ ಇಟ್ಟಿರೋದಿಲ್ಲ. ಒಂದು ನ್ಯಾಚುರಲ್ ಆಗಿರುವಂಥ ಸೇಕ್ರೆಡ್ ಈ ಪ್ಲೇಸ್ ಇದೆ ಏನಿದೆ, ಅಲ್ಲಿ ಯೋನಿ ಭಾಗ ಏನಿದೆ ಅದನ್ನಿಟ್ಟೆ ಪೂಜೆ ಮಾಡೋದು ಇದು ಈ ದೇವಸ್ಥಾನದ ವಿಶೇಷತೆ. ಓಕೆನಾ. ದರ್ಶನ ಆಗಿ ರಾತ್ರಿ ಹೋಗಿ ಹೋಟೆಲಲ್ಲಿ ಮಲ್ಕೊಂಡಿದ್ದ ತಕ್ಷಣ ಇದ್ರೆ ಬಂದ್ಬಿಡ್ತು. ಮಾರನೇ ದಿನ ಬೆಳಗ್ಗೆ ಎದ್ದು ಹಾನೆಸ್ಟ್ಲಿ ನೆನ್ನೆ ಕಾಮಾಖ್ಯ ದರ್ಶನ ಟ್ರೇಡರ್ಸೇ ಹೋಗಿರಲಿಲ್ಲ. ಆದರೂ ಗುವಾಹಟಿಗೆ ಬಂದಿದ್ವಲ್ಲ ಅಂದ್ಬಿಟ್ಟು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಉಮಾನಂದ ಟೆಂಪಲ್ ಕಡೆ. ಮೊದಲು ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ಉಮಾನಂದ ಟೆಂಪಲ್ ಒಂದು ಬ್ರಹ್ಮಪುತ್ರ ರಿವರ್ ಮಧ್ಯದಲ್ಲಿರುವಂತಹ ಪೀಕಾಕ್ ಐಲ್ಯಾಂಡ್ ಮೇಲಿದೆ. ಈ ಐಲ್ಯಾಂಡನ್ನು ವರ್ಲ್ಡ್ನ ಸ್ಮಾಲೆಸ್ಟ್ ಇನ್ಹಿಬೇಟೆಡ್ ರಿವರ್ ಐಲ್ಯಾಂಡ್ಗಳಲ್ಲಿ ಒಂದು ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಶಿವನನ್ನ ಉಮಾನಂದ ಸ್ವಾಮಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ಯಾಕಂದರೆ ಉಮಾ ಅಂದರೆ ಪಾರ್ವತಿ ದೇವಿ ಅಂದರೆ, ಮತ್ತು ಆನಂದ ಅಂದರೆ ಸಂತೋಷ ಗೊತ್ತಿದೆ. ಸೊ ಪಾರ್ವತಿ ದೇವಿಗೆ ಸಂತೋಷ ನೀಡಿದ ಸ್ಥಳ ಇದು ಅಂತ ದೇವಸ್ಥಾನಕ್ಕೆ ಉಮಾನಂದ ಅಂತ ಹೆಸರು ಬಂದಿದೆ.
ಹಿಸ್ಟ್ರಿ ನೋಡಿದ್ರೆ ದೇವಸ್ಥಾನನ 17ನೇ ಶತಮಾನದಲ್ಲಿ ಗದಾಧರ ಸಿಂಹ ನಿರ್ಮಿಸ್ತಾರೆ. ನಂತರ 1897ರ ಭೂಕಂಪದಲ್ಲಿ ದೇವಸ್ಥಾನಕ್ಕೆ ಹಾನಿ ಆದರೂ ಮತ್ತೆ ಪುನರ್ನಿರ್ಮಾಣ ಮಾಡ್ತಾರೆ. ಟೆಂಪಲ್ಗೆ ಹೋಗೋದೇ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇಲ್ಲಿ ರೋಡಲ್ಲಿ ಹೋಗಲ್ಲ, ಫೆರ್ರಿ ರೈಡ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಮೊದಲ ಬಾರಿಗೆ ಬ್ರಹ್ಮಪುತ್ರ ರಿವರ್ನಲ್ಲಿ ಫೆರ್ರಿ ರೈಡ್ ಮಾಡಿದೆ. ಅಯ್ಯೋ ಎಷ್ಟು ಬ್ಯೂಟಿಫುಲ್ ವ್ಯೂ ಗೊತ್ತಾ, ತಣ್ಣ ಗಾಳಿ, ಸುತ್ತಮುತ್ತ ನೀರು, ದೂರದಲ್ಲಿ ಗುವಾಹಟಿ ಸಿಟಿ, ಒಂದಷ್ಟು ಬರ್ಡ್ಸ್, ಲಿಟ್ರಲಿ ಮೂವಿ ಸೀನ್ ಥರ ಫೀಲ್ ಆಯಿತು. ಆದರೂ ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ಅಯ್ಯಪ್ಪ ಮತ್ತೆ ಇಷ್ಟು ಕ್ರೌಡ, ಮತ್ತೆ ನೆನೆ ಕಾಮಾಖ್ಯ ಟೆಂಪಲಲ್ಲೇ ಕ್ಯೂ ನಿಂತ್ಕೊಂಡು ಸಾಕಾಗೋಯ್ತಲ್ಲಪ್ಪ, ಇಲ್ಲೂ ಇಷ್ಟೇ ಕ್ರೌಡ ಅಂತ ನನಗಂತೂ ಫುಲ್ ಟೆನ್ಷನ್ ಆಯಿತು. ಆಮೇಲೆ ಒಂದು ಅರ್ಥ ಆಯಿತು ಲೆಸನ್ನು, ವೀಕೆಂಡಲ್ಲಿ ಮಾತ್ರ ಪಿಲಿಗ್ರಿಮೇಜ್ ಪ್ಲ್ಯಾನ್ ಮಾಡಲೇಬಾರ್ದು ಅಂತ. ಆಮೇಲೆ ಲೋಕಲ್ಸು ಹೇಳಿದ್ರು ವೀಕ್ ಡೇಸಲ್ಲಿ ಕ್ರೌಡ್ ತುಂಬ ಕಮ್ಮಿ ಇರುತ್ತೆ, ನೀವು ಯಾಕೆ ವೀಕೆಂಡಲ್ಲಿ ಬಂದ್ರಿ ಅಂತ. ಆಮೇಲೆ ಸುಮಾರು 2 hours ಕ್ಯೂಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಪುನಃ ಬೇಬಿನ ಹ್ಯಾಂಡಲ್ ಮಾಡೋದು, ಅಜ್ಜಿಗೆ ಹೆಲ್ಪ್ ಮಾಡೋದು, ಬಿಸಿಲಲ್ಲಿ ವೆಯ್ಟ್ ಮಾಡೋದು, ಅದೇ ಸ್ಟೋರಿ ರಿಪೀಟ್ ಆಗೋಯ್ತು. ಫೈನಲ್ಲಿ ಉಮಾನಂದ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಎಷ್ಟೇ ಕ್ರೌಡ್ ಇದ್ರು ದೇವಸ್ಥಾನದ ಲೊಕೇಶನ್ನೇ ಒಂದು ಮ್ಯಾಜಿಕಲ್ ಫೀಲಿಂಗ್ ಕೊಡ್ತು ಗೊತ್ತಾ. ಆ್ಯಂಡ್ ರಿವರ್ ಮಧ್ಯದಲ್ಲಿ ಶಿವನ ದೇವಸ್ಥಾನ, ಸುತ್ತಮುತ್ತ ಪೀಸ್ಫುಲ್ ಅಟ್ಮಾಸ್ಫಿಯರ್, ನಿಜವಾಗಿಯೂ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತು ನನಗೆ. ನೀವು ಗೈಸ್ ಗುವಾಹಟಿಗೆ ವಿಸಿಟ್ ಮಾಡಿದ್ರೆ ಕಾಮಾಖ್ಯ ಟೆಂಪಲ್ ಜೊತೆಗೆ ಉಮಾನಂದ ಟೆಂಪಲ್ನ ಮಿಸ್ ಮಾಡಲೇಬೇಡಿ. ಮತ್ತು ಫೆರಿ ರೈಡು, ದೇವಸ್ಥಾನದ ಬ್ಯೂಟಿ ಎರಡೂ ಅಂತೂ ಇವ್ರಗಳ ಜೊತೆಲ್ಲ ಸೇರ್ಕೊಂಡವ್ರಪ್ಪ ಅಂತ ಎಷ್ಟು ಪಾಪುಗೆ ಹಿಂಸೆ ಆಗ್ತಾ ಇತ್ತಲ್ಲ. I thought the line got finished, but see. I think being in a weekend is a big mistake. We shouldn't come in a weekend. ठीक है सर. Strictly prohibited. बेटा वहीं रुको, मैं आ रहा हूँ. ಓಂ ನಮಃ ಶಿವಾಯ. ಓಂ ಹೇಳ್ಕದ, ಓಂ ಹೇಳು. ನೀನು ಅವನ ಕಡೆ ಓಂ ನಮಃ ಶಿವಾಯ. ನೀನೇ ಸುಮ್ಮನೆ ಹಂಗೆ ಇರೋದು ಕ್ಯಾಶುವಲ್ ಆಗಿ ಹೇಳ್ತಾನೆ. ದರ್ಶನ ಆಗಿದ ತಕ್ಷಣ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಗುವಾಹಟಿ ಟ್ರಿಪ್ಗೆ ಒಂದು ಬ್ಯೂಟಿಫುಲ್ ಎಂಡಿಂಗ್ ಕೊಟ್ವಿ. ಆಮೇಲೆ ಹೋಟೆಲ್ಗೆ ಹೋಗಿ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟ್ ಕಡೆ ಹೊರಟ್ವಿ. ನಿಜ ಹೇಳ್ಬೇಕಂದ್ರೆ 2 ದಿನಗಳಿಗೆ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಗುವಾಹಟಿ ಏರ್ಪೋರ್ಟ್ನಿಂದ ಬ್ಯಾಂಗ್ಳೂರ್ ಕಡೆ ಹತ್ತುವಾಗ ಒಂದು ಕಡೆ ಮನೆಗೆ ಹೋಗ್ತಿದ್ವಿ ಅನ್ನೋ ಖುಷಿ, ಇನ್ನೊಂದು ಕಡೆ ಬೇಗ ಟ್ರಿಪ್ ಮುಗೀತು ಅನ್ನೋ ಒಂದು ಬೇಜಾರು. ವಿಂಡೋ ಸೀಟ್ನಿಂದ ಹೊರಗೆ ನೋಡ್ತಿದ್ದೆ. ಆ್ಯಂಡ್ ಥ್ಯಾಂಕ್ ಯು ಗುವಾಹಟಿ, ಮತ್ತೆ ಯಾವತ್ತಾದ್ರೂ ಸಿಗೋಣ ಅಂತ ಮನಸ್ಸಲ್ಲಿ ಅನ್ನಿಸ್ತು. ಹೀಗೆ ನಮ್ಮ ಗುವಾಹಟಿ ಆ್ಯಂಡ್ ಕಾಮಾಖ್ಯ ಟೆಂಪಲ್ ಜರ್ನಿ ಕಂಪ್ಲೀಟ್ ಆಯಿತು. ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ. ನೀವು ಕೂಡ ಕಾಮಾಖ್ಯ ಟೆಂಪಲ್ ಆ್ಯಂಡ್ ಉಮಾನಂದ ಟೆಂಪಲ್ಗೆ ಹೋಗೋ ಪ್ಲಾನ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತದೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಯೋರ್ ಸೆಲ್ಫ್ ಆ್ಯಂಡ್ ಬೈ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.